ಸಾಧಕರ ಸಮಯದ ಮತ್ತೊಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತಮ್ಮ ಆಳವಾದ ಸೃಜನಾತ್ಮಕ ಬರವಣಿಗೆಯನ್ನು ತನ್ನ ಖುಷಿಗಾಗಿ ಬರೆಯುತ್ತಿರುವ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಬರೆದಿರುವ ಎಷ್ಟೋ ಸಾಹಿತ್ಯಗಳು ಯಾವುದೇ ಮಾಧ್ಯಮಗಳಲ್ಲಿ ಕೂಡ ಪ್ರಕಟಣೆಯಾಗಿಲ್ಲ. ಆದರೆ ಈವರೆಗೂ ಕೂಡ ಇವರು ಬರೆದಿರುವ ಬರವಣಿಗೆಗಳು ಇವರಲ್ಲಿ ಸಂಗ್ರಹವಾಗಿದೆ. ಇವತ್ತು ನಮ್ಮ ಜೊತೆ ಚೆನ್ನಪ್ಪ ಮಲೆಕುಡಿ ಅವರು ಈ ಸಂದರ್ಶನದಲ್ಲಿ ಮಾತಾಡಲಿಕ್ಕಿದ್ದಾರೆ. ಇವರನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಮೊದಲನೇದಾಗಿ ಕೇಳೋದಾದ್ರೆ, ಈ ಬರವಣಿಗೆ ಅನ್ನೋದು ನಿಮಗೆ ಅಂದ್ರೆ ಶುರು ಮಾಡ್ಬೇಕಂತ ಯಾವಾಗ ಅನಿಸ್ತು? ಬರವಣಿಗೆ ಅಂದರೆ ನಾವು ಚಿಕ್ಕಂದಿನಿಂದಲೇ ಒಂದು ಹವ್ಯಾಸವಾಗಿ ಬರೀತಿದ್ದೆ. ಅದು ಅವರ ಗುರು ಅಂತ ಅದಕ್ಕೆ ಯಾರು ಮೂಲ ಪ್ರೇರಣೆ ಆಗಿರುವುದಿಲ್ಲ. ನಾನಾಗಿ ಬರೆಯುವುದು, ಅಂದರೆ ಒಂದು ರಕ್ತಗತವಾಗಿ ಬಂದದ್ದು. ಪ್ರೇರಣೆ ಅಂತ ನೀವು ಯಾರನ್ನು ಕೂಡ ನೋಡಿ ಅನುಸರಿಸಿಲ್ಲ, ನೀವೇ ಒಂದು ನಿಮ್ಮ ಮನಸ್ಸಿಂದ ಬರಿಬೇಕಂತ ಏನಂದ್ರೆ ರಕ್ತಗುಣ. ಅಂದ್ರೆ ಎಷ್ಟು ವಯಸ್ಸಿರುವಾಗ ನೀವು ಸಾಧಾರಣ ಒಂದು 8ನೇ ಕ್ಲಾಸ್ ಇರುವಾಗ ಬರೀತಿದ್ದೆ. ಆದರೆ ಯಾವ ಪತ್ರಿಕೆ ಆಗಲಿ ಅದು ಆಡಂಬರಕ್ಕೆ ಬರೀತಿರ್ಲಿಲ್ಲ. ನನ್ನ ಸಂತೋಷಕ್ಕೆ ಮಾತ್ರ ಬರೀ ಹರಿದಾಕುದು ಅಷ್ಟೇ. ಅಂದ್ರೆ ಈ ಬರವಣಿಗೆಯನ್ನು ನೀವು ಶುರು ಮಾಡಿದ್ರಿ, ಒಂದು 8ನೇ ಕ್ಲಾಸಿಂದ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಅಂದ್ರೆ ಇದಕ್ಕಾಗಿ ಯಾವ್ದಾದ್ರು ಅಧ್ಯಯನವನ್ನು ಮಾಡಿದ್ದೀರಾ? ಪೇಪರ್ ಅದು ಇದೆಲ್ಲ ಓದುವುದಷ್ಟೇ, ಬೇರೆ ವಿಷಯ ಪುರಾಣ ಪುಸ್ತಕ ಹಾಗಿಲ್ಲ. ಅದನ್ನ ನೋಡಿ ನೀವು ನಿಮ್ಮೊಂದು ಖುಷಿಗೋಸ್ಕರ ಬರಿತಾ ಇದ್ರಿ. ಹಾಗೆ ದಾಸರ ಹಾಡುಗಳನ್ನೆಲ್ಲ ನಾವು ಮನೆಯಲ್ಲಿ ಭಜನೆ ಮಾಡ್ತಿದ್ದೀವಿ. ಹಾಗೆ ಸ್ವಲ್ಪ ದಾಸರದ್ದು ಪ್ರೇರಣೆ ಇದೆ. ಅದೇ, ಈಗ ನೆಕ್ಸ್ಟ್ ನಿಮ್ಮ ಬರವಣಿಗೆ ಒಂದು ಪಯಣ ನೋಡುದಾದ್ರೆ, ಈಗ ಎಷ್ಟು ಪುಸ್ತಕವನ್ನು ನೀವು ಬರೆದಿದ್ದೀರಾ? ಪುಸ್ತಕ ಅಷ್ಟಿಷ್ಟಂತಲ್ಲ, ಸಾಧಾರಣ 4-5 ಪುಸ್ತಕ ಬರೆದಿರ್ಬೋದು. ಅಂದ್ರೆ ಯಾವ್ದಾದ್ರು ಪ್ರಕಟಣೆಯಾಗಿದ್ದು ಯಾವ್ದಾದ್ರು ರೀತಿಯ ಪುಸ್ತಕ ನಿಮ್ದು? ಫಸ್ಟ್ ಪ್ರಕಟಣೆಯಾಗಿದ್ದು ಒಂದು ಪುಸ್ತಕ ಮಾತ್ರ ಇದೆ. ಹೌದಾ? ಅದರ ಯಾವ್ದ್ರ ಬಗ್ಗೆ ಆ ಪುಸ್ತಕ ಇದೆ? ಯಾವ್ದ್ರ ಒಂದು ಬೇಸಿಸ್ ಮೇಲೆ ಆ ಪುಸ್ತಕವನ್ನು ಬರ್ತಿದ್ದೀರಾ? ಪುಸ್ತಕ ಒಂದು ವಿಷಯ ಅಂತ ಬರಲಿಲ್ಲ, ಅದರಲ್ಲಿ ಎಲ್ಲ ವಿಷಯ ಸಂಗ್ರಹ ಇದೆ. ಓಕೆ. ಈಗ ನಿಮ್ಮ 8ನೇ ಕ್ಲಾಸಲ್ಲಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ನೀವೊಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ 8ನೇ ಕ್ಲಾಸಲ್ಲಿ. ಮತ್ತೆ ಆ ಬರವಣಿಗೆ ಹೇಗೆ ಒಂದು ಅಭಿವೃದ್ಧಿ ಆಯ್ತು? ಅಂದ್ರೆ ನಿಮ್ಮಲ್ಲಿ ಒಂದು ಯಾವ ತರ ಒಂದು ಅಭಿವೃದ್ಧಿ ಮಾಡ್ಕೊಂಡ್ರಿ ಬರವಣಿಗೆ? ಅಭಿವೃದ್ಧಿ ಅಂದರೆ ನಾವು ಕವಿ ಮನಸ್ಸು ಇರುವವರು ಒಂದು ವಿಷಯವನ್ನು ಬರವಣಿಗೆಯಲ್ಲಿ ಬಂಧಿಸಲಿಕ್ಕೆ ನೋಡ್ತಾರೆ. ಇದು ಮಾತಿನಲ್ಲಿ ಇದು ಮಾಡೋದಾದರೆ ಅವರು ಮಾತಿನಲ್ಲಿ ಇದು ಕಟ್ಟಲಿಕ್ಕೆ ನೋಡ್ತಾರೆ. ಹಾಗೆ ಒಂದು ವಿಷಯವನ್ನು ಕವಿಗಳು ಕಾವ್ಯದಲ್ಲಿ ಬಂಧಿಸುವುದು ಅಷ್ಟೇ. ಈಗ ನೀವು ಬರಿತಾ ಇರುವಾಗ, ಈಗ ಕವಿಗಳಿಗೆ ಬರಹಗಾರರಿಗೆ ಒಂದು ಕೆಲವಿಷ್ಟು ರೈಟರ್ಸ್ ಬ್ಲಾಕ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಇದನ್ನು ಬರಿಬಾರ್ದು, ಇದು ಬರಿಬೇಕು, ಆ ಥರದ್ದು ಏನಾದ್ರು ನೀವು ಬರೆಯುವಾಗ ನಿಮ್ಗೆ ಅನುಭವ ಆಗಿದ್ದಿದ್ಯಾ? ಹಾಗೇನಿಲ್ಲ, ನಾವು ಹೆಚ್ಚಾಗಿ ಚೂರು ಆಲೋಚನೆ ಮಾಡಿ ಬರೀ ಯಾವುದಕ್ಕೂ ಒಂದು ತೊಂದರೆ ಆಗಿದಾಗಿ ಚೂರು ನೋಡ್ಕೊಳ್ಬೇಕಾಗ್ತದೆ. ಜಾತಿ ಯಾರ ಧರ್ಮದಲ್ಲಿ ಆಗಲಿ ಕ್ಲಿಷ್ಟವಾಗಿ ನೋಡಿದ್ರೆ ಅವರಿಗೂ ಇದು ಆಗ್ತದೆ. ಅದೇ, ಎಲ್ಲ ಒಂದು ಅಂಶಗಳನ್ನು ನೀವು ಬರೆಯುವಾಗ ಇಟ್ಕೊಂಡೇ ಬರೆಯುವುದು. ಈಗ ಕೆಲವು ಬರೆಯುವಾಗ ಕೆಲವು ಅಂಶಗಳು ಇದಕ್ಕೆ ಅಂದ್ರೆ ಬರಿಲೇಬಾರ್ದು ಅಂತ ಇರ್ತದೆ. ಆ ಥರದ್ದು ಯಾವ್ದಾದ್ರು ಇದೆಯಾ? ಹಾಗೇನಿಲ್ಲ. ಇದು ಅಂದ್ರೆ ಜಾತಿ ಆಗಿರ್ಬೋದು. ಹಾಗೆ ಸ್ವಲ್ಪ ಆಲೋಚನೆ ಮಾಡಿ ಬರೆಯುವುದು. ಈಗ ನೀವು ಅಂದ್ರೆ ಈ ಬರವಣಿಗೆ ಮಾಡ್ತಾ ಇದ್ದೀರಾ 8ನೇ ಕ್ಲಾಸಿಂದ. ಸೊ ನೀವು ಡೈಲಿ ಬರೀತೀರಾ ಅಥವಾ ನಿಮಗೆ ಸಮಯ ಸಿಕ್ಕಾಗ ಏನಾದ್ರು? ಮನಸ್ಸಿಗೆ ಸಂತೋಷ ಇರುವಾಗ ಮಾತ್ರ ಬರೆಯುವುದು. ವೃತ್ತಿಯೇ ಬೇರೆ, ಪ್ರವೃತ್ತಿಯೇ ಬೇರೆ. ಹಾಗೆ ಅದನ್ನೇ ವೃತ್ತಿ ಅಂತ ಮಾಡ್ಲಿಕ್ಕೆ ನಮಗೆ ಕಷ್ಟ. ಬೇರೆ ಕೆಲಸದ ಮಧ್ಯೆ ಎಲ್ಲಾದ್ರೂ ಬಿಡುವುದ್ರೆ ಅದನ್ನು ಬರೆಯುವುದು ಅಷ್ಟೇ. ಅಂದ್ರೆ ಈಗ ನೀವು ನಿಮ್ಮ ಬರೆಯುವಾಗ ಯಾವ ತರ ಆಲೋಚನೆ ಇಟ್ಕೊಂಡು ಬರೀತೀರಾ? ಅಂದ್ರೆ ಇದು ಬರಿಬೇಕು, ಇದು ಬರಿಬಾರ್ದು, ಆ ತರ ಏನಾದ್ರು? ಮೊದಲಾಗಿ ಇರುತ್ತೆ ಅಲ್ವ ನಮ್ಗೆ, ಅದೇ ಈ ವಿಷಯದಲ್ಲಿ ಹೋದ್ರೆ ಅದು ತಪ್ಪಾಗ್ತದೆ ಅಂತ ಹಾಗೇನೆ ಬರೆಯುವುದು. ಅಂದ್ರೆ ನಿಮ್ಮ ಆಲೋಚನೆ ಹೇಗಿರ್ತದೆ? ಒಂದು ಕವಿ ಒಂದು ಬರವಣಿಗೆ ಬರೆಯುವಾಗ ನಿಮ್ಮ ಆಲೋಚನೆ ಹೇಗಿರ್ತದೆ? ಆಲೋಚನೆ ಅಂದರೆ ಒಂದು ಸಂದರ್ಭ, ಕವಿತೆ ಫುಲ್ಲು ಬರೀಬೇಕಾದ್ರೆ ಆ ಸಂದರ್ಭದಲ್ಲಿ ಬರೆದ್ರೆ ಮಾತ್ರ ಅದೊಂದು ನಿಖರತೆ ಬರ್ತದೆ. ಸ್ವಲ್ಪ ಬರೆದು ಮತ್ತೊಮ್ಮೆ ಸ್ವಲ್ಪ ಬರೆದ್ರೆ ಹಾಗೆ ಅಷ್ಟೊಂದು ವ್ಯಾಲ್ಯೂ ಕಾಣುವುದಿಲ್ಲ. ಒಮ್ಮೆಲೆ ಆದರೆ ಅದೊಂದು ಒಳ್ಳೆಯದಾಗ್ತದೆ. ನೀವೊಂದು ಕವಿತೆ ಯಾವುದಾದ್ರೂ ಸಾಹಿತ್ಯ ಬರೀಲಿಕ್ಕೆ ಕೂತ್ರೆ ಅದನ್ನು ಎಷ್ಟು ಒಂದು ಸಮಯ ತಗೊಳ್ತೀರಾ ನೀವು ಅದನ್ನು ಮುಗಿಸ್ಲಿಕ್ಕೆ? ಒಂದು 10 ನಿಮಿಷದಲ್ಲಿ ಬರ್ದಿರ್ಬೋದು. ಅದಕ್ಕೆ ಪೂರ್ತಿ ಆಯುಷ್ಯ ಬರ್ಬೇಕಲ್ಲ, ಅದಕ್ಕೆ ಹಾಗೆ ಪೂರ್ತಿ ಅದಕ್ಕೆ ಸಮಯ ಕೊಟ್ಟರೆ ಬೇಗ ಬರೆದು ಮುಗಿಸ್ತೀರಾ? ಎಷ್ಟು ಬೇಕಾದ್ರೂ. ಈಗ ಬರವಣಿಗೆ ಮಾಡ್ತೀರಾ ನೀವು, ಒಂದಷ್ಟು ನಿಮ್ಮಲ್ಲಿ ಸಂಗ್ರಹ ಇದೆ ಬರ್ದಿದ್ದು ನೀವು. ಸೊ ಯಾವ್ದ್ರ ಇದು ತತ್ವಗಳನ್ನು ಇಟ್ಕೊಂಡು ಜಾಸ್ತಿ ಇದನ್ನ ಬರ್ತಿದ್ದೀರಾ? ಸಾಹಿತ್ಯ ಆಗಿರ್ಬೋದು, ಕವಿತೆ ಆಗಿರ್ಬೋದು. ತತ್ವ ಅಂದರೆ ಲೋಕ ರೂಢಿಯಲ್ಲಿ ಒಳ್ಳೆತನ ಎಂಬುದು ಹೇಗೆ
ಸಿದ್ಧಿಸಿಕೊಳ್ಬೇಕು ಅಂತ ಹೆಚ್ಚಾಗಿ ಬರೆಯೋದು. ಅದು ದಾಸರಲ್ಲಿ ಇರ್ಬೋದು, ಪುರಾಣದಲ್ಲಿ ಇರ್ಬೋದು, ಅದನ್ನು ಅಳವಡಿಸಿಕೊಂಡು ಬರೆಯುವುದು ಅಷ್ಟೇ. ಈಗ ಒಳ್ಳೆತನಕ್ಕೆ ಮಾತ್ರ ಹೆಚ್ಚು ಇದು ಕೊಡುದು, ಕೆಟ್ಟತನಕ್ಕೆ ಇದು ಮಾಡೋದಿಲ್ಲ. ಹಾಗೆ ಈಗ ಹೊರಗಡೆ ನೋಡೋದಾದ್ರೆ ಎಷ್ಟೋ ಬರಹಗಾರಗಳಿದ್ದಾರೆ. ನೀವು ಆ ಬರಹಗಾರರಲ್ಲಿ ಅಂದ್ರೆ ಯಾವ ಬರವಣಿಗೆಯನ್ನು ತುಂಬಾ ಮೆಚ್ಚುತ್ತೀರಾ? ಅಂದ್ರೆ ಈ ತರದ್ದು ಬರೆದ್ರೆ ಪ್ರಕಟಣೆ ಆದ್ರೆ ಒಳ್ಳೇದು ಆ ತರ. ಅದೇ ಒಳ್ಳೆತನಕ್ಕೆ ಯಾವಾಗಲೂ ಇದು ಇರುತ್ತದೆ, ಹಾಗೆಯೇ ಬರೆಯುವುದು. ಅವ್ರದ್ದು ಚಂದ ಇವರದ್ದು ಚಂದ ಅಂತ ನಾವು ಹೋಲಿಕೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅವರವರ ಅಭಿಪ್ರಾಯಕ್ಕೆ ಸರಿಯಾಗಿ ಅವರವರು ಬರೀತಾರೆ. ನೀವು ಫಾಲೋ ಮಾಡ್ತಿರೋ ಯಾವ್ದಾದ್ರು ಲೇಖಕರನ್ನು ನೀವು ಅಂದ್ರೆ ಅವರನ್ನು ನಾನು ಫಾಲೋ ಮಾಡುದು ಅಂತ ನಾನು ಮೊದಲು ಹೇಳಿದ್ದಲ್ವಾ, ನಾನು ಸ್ವಂತಕ್ಕಾಗಿ ಅದು ರಕ್ತಗತವಾಗಿಯೇ ಬಂದದ್ದು. ನಾನು ಅವರ ಇದರಿಂದ ನಾನು ಕಲ್ತದ್ದು ಇದರಿಂದ ಹಾಗೇನಿಲ್ಲ. ಯಾವ ಲೇಖಕರನ್ನು ಕೂಡ ಪ್ರೇರಣೆಯಾಗಿ ಇಟ್ಕೊಂಡಿರಲಿಲ್ಲ. ದಾಸರದ್ದು ಮಾತ್ರ ನಾವು ಭಜನೆ ಎಲ್ಲ ಸಂಜೆ ಇರುವಾಗ ಮಾಡ್ತಿದ್ವಿ. ಹಾಗೆ ದಾಸರದ್ದು ಸ್ವಲ್ಪ ಇದು ಇದೆ. ಅಂದ್ರೆ ಯಾವ ದಾಸರನ್ನು ಪುರಂದರ ದಾಸರ ಇರ್ಬೋದು, ಕನಕದಾಸರ ಇರ್ಬೋದು, ಅವರನ್ನೆಲ್ಲ ಪ್ರೇರಣೆಯಾಗಿ ಪ್ರೇರಣೆ. ಈಗ ನೀವು ಇಷ್ಟವರೆಗೆ ಬರಿತಾ ಬಂದಿರಲಿ, 8ನೇ ಕ್ಲಾಸಿಂದ ಬರಿತಾ ಬಂದಿರಲಿ. ಸೊ ಈಗ ನೀವು ತುಂಬಾ ಬರ್ದದನ್ನು ಬರವಣಿಗೆಯನ್ನು ನಿಮ್ಮಲ್ಲಿ ಸಂಗ್ರಹ ಮಾಡಿದ್ರಿ. ಬಟ್ ನೀವು ಅದನ್ನು ಪ್ರಕಟಣೆ ಮಾಡ್ಬೇಕಂತ ಯಾಕೆ ನಿಮ್ಗೆ ಅದೊಂದು ಆಲೋಚನೆ ಬರಲಿಲ್ಲ? ಅದು ನಾನು ಅನಿಸುವುದು ಪ್ರತಿಯೊಬ್ಬರು ಕವಿಗಳೇ. ನಾನು ಕವಿ ಅಂತ ನಾನು ಅನಿಸುವುದಿಲ್ಲ. ಪ್ರತಿಯೊಬ್ಬರು ಕವಿಗಳೇ. ಅವರು ಒಂದು ಮಾತಿನಲ್ಲಿ ಕವಿಗಳಾಗಿರುತ್ತಾರೆ, ನಾನೊಂದು ಬರವಣಿಗೆಯಲ್ಲಿ ಕವಿಯಾಗಿರುತ್ತೇನೆ ಅಷ್ಟೇ. ಅಂದ್ರೆ ಈಗ ನೀವು ಬರ್ದದನ್ನು ಪ್ರಕಟಣೆ ಮಾಡಿದ್ರೆ ಅದು ಎಷ್ಟು ಜನಕ್ಕೆ ತಲುಪ್ತಾ ಇತ್ತು? ಅಂದ್ರೆ ಎಷ್ಟು ಜನಕ್ಕೆ ನೀವು ಪರಿಚಯ ಆಗ್ತಾ ಇತ್ತು? ಅದು ಆ ಆಲೋಚನೆ ಕೂಡ ನಿಮ್ಮಲ್ಲಿ ಒಂದು ಮೂಡ್ಲಿಲ್ವ ಅಂತ? ಅದೇ ನಾನು ಆಲೋಚಿಸುವುದಾಗಿ ಅಂತ. ಎಲ್ಲರೂ ಕವಿಗಳೇ, ನಾನು ಕವಿ ಅಂತ ನಾನು ಅನಿಸುವುದಿಲ್ಲ. ಅವರು ಬರೆಯುವುದಿಲ್ಲ, ಅವರು ಕವಿ ಆಗುವುದಿಲ್ಲ. ಹಾಗೆ ಅವರಿಗೆ ವಿಷಯ ಉಂಟು ಅವರಲ್ಲಿ ಕೂಡ. ಅಂದ್ರೆ ಇದನ್ನು ಇನ್ನೂ ಕೂಡ ಪ್ರಕಟಣೆ ಮಾಡ್ಬೋದಂತ ನಿಮ್ಮ ಒಂದು ತಲೆಯಲ್ಲಿ ಆಲೋಚನೆ ಮೂಡಲಿಲ್ಲ? ಮಾಡಿದ್ರೆ ಒಳ್ಳೇದು ಒಳ್ಳೇದಂತ ಈಗ ಅನಿಸ್ತಿದೆ. ಆದರೂ ಅದನ್ನೆಲ್ಲ ಹುಡುಕುವುದು ನಮ್ಮ ಇದು ಬೇರೆ ಲೈನ್ ಹೋಯ್ತು. ಕಾರ್ಯದಲ್ಲಿ ಬರವಣಿಗೆಗೆ ಅಂತ ಮೀಸಲಿಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಮತ್ತು ಅದನ್ನು ಬಿಟ್ಟು ಬಿಟ್ಟದ್ದು. ಈಗ ಈ ಸಂದರ್ಭದಲ್ಲಿ ಕೆಲವರು ಈಗ ಒಂದಿಷ್ಟು 2 ಲೈನ್ ಬರೆದವರು ಕೂಡ ಕವಿಗಳಂತ ಹೇಳ್ತಾರೆ. ಸೊ ಅವರು ಆಗಲಿಲ್ಲ ಮನಸ್ಸಿನ ನನಗೆ ಅಲ್ಲಲ್ಲ ಮನಸ್ಸಿಗೆ ಸಮಾಧಾನಕ್ಕೆ ಮಾತ್ರ ಬರೆಯುದು. ಹಾಗೆ ಕವಿಯೇ ಆಗಬೇಕು, ನಾನು ಪತ್ರಿಕೆಯಲ್ಲಿ ಬಂದೇ ತೀರಬೇಕು ಹಾಗೇನು ಬರೆದೇ ಇಲ್ಲ. ಈಗೊಬ್ಬ ಒಳ್ಳೆ ಬರಹಗಾರ ಆಗ್ಬೇಕಾದ್ರೆ ಅವನಿಗೆ ಯಾವ ಥರದ್ದೆಲ್ಲ ಗುಣ ಇರಬೇಕು? ಇದು ಬರೆಯುವಾಗ ಕೆಟ್ಟದನ್ನು ಬರೆಯಿದ್ರೆ ಸಾಕು ಅಷ್ಟೇ. ಒಳ್ಳೆದನ್ನೇ ಬರೆಯಬೇಕು, ಅದರ ಸೋಲಿಗೆ ಗೆಲ್ಲುವರಿಲ್ಲ ಅದೆಲ್ಲ. ಈಗೊಂದು ಬರಿಬೇಕಾದ್ರೆ ಏನು ಕವಿತೆ ಆದ್ರೆ ಸೊ ನಿಮ್ಗೆ ಅದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಬೇಕಾಗಿರುತ್ತೆ, ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ ಆ ವಿಷಯಗಳು. ಅದನ್ನು ನೀವು ಹೇಗೆ ಪಡಿತೀರಾ? ಅಂದ್ರೆ ಯಾವುದಾದ್ರು ಮಾಧ್ಯಮ ಅಥವಾ ಪೇಪರ್ ಈ ಮುಖಾಂತರ ಯಾವ ರೀತಿ ಆದ್ರೂ ಪಡ್ಕೊಳ್ತೀರಾ? ಕವಿ ಇದ್ದ ಮನಸ್ಸಿಗೆ ಅದು ತಾನಾಗಿ ಬರ್ತದೆ. ಒಂದು ಶಬ್ದ ಹೀಗೆ ಬಂದರೆ ಅದು ಮತ್ತೊಂದು ಶಬ್ದ ಹೀಗೆ ಬರಬೇಕು ಅಂತ ಅದು ಸಿದ್ಧಿಸಿ ಬರ್ತಾ ಇರ್ತದೆ. ಅದು ಹುಡುಕ್ಬೇಕಂತಿಲ್ಲ, ಒಂದು ವಿಷಯ ತಿಳಿದ್ರೆ ಸಾಕು ಇಂಥ ವಿಷಯ ಅಂತ. ಆ ವಿಷಯದ ಬಗ್ಗೆ ಇನ್ನೂ ಆಳವಾದ ನೀವು ಒಂದು ವಿಷಯ ಹೇಗೆ ತಿಳ್ಕೊಳ್ತೀರಾ ಅಂತ? ಅದು ಬರೆಯುವಾಗಲೇ ತನ್ನಷ್ಟಕ್ಕೆ ಆಗ್ತದೆ. ಅದರ ಎಂಡಿಂಗ್ ಲಾಸ್ಟಿಗೆ ಗೊತ್ತಾಗ್ಬೋದು. ಫಸ್ಟಿಗೆ ನಾವೊಂದು ಶುರು ಮಾಡಿದರೆ ಲಾಸ್ಟಿಂದ ಹೇಳಲಿಕ್ಕೆ ಬರುವುದಿಲ್ಲ, ಅದು ಲಾಸ್ಟ್ ಆಗುವಾಗಲೇ ಅದು ಬರುತ್ತೆ. ಅಂದರೆ ಬೇರೆ ಯಾವುದು ಪೇಪರ್ನಲ್ಲಿ ಆದರೂ ಆ ವಿಷಯದ ಬಗ್ಗೆ ರಿಸರ್ಚ್ ನೀವು ಮಾಡಲಿಲ್ಲ? ಇಲ್ಲ, ಪತ್ರಿಕೆಗೆ ನಾನು ಇದುವರೆಗೆ. ಈಗ ನೀವು ನಿಮ್ಮ ಬರವಣಿಗೆಯನ್ನು ಗುರುತಿಸಿ ಈಗ ಹೊರಗಡೆ ಗುರುತಿಸಿ ಯಾವುದಾದ್ರೂ ಸನ್ಮಾನ ಮಾಡಿದ್ದು ಅಥವಾ ಅದಕ್ಕೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ? ನೀಡಿದ್ದಾರೆ. ಯಾವ ವೇದಿಕೆಗಳಲ್ಲೆಲ್ಲ ನಿಮ್ಮ ಇದನ್ನು ಗುರುತಿಸಿದ್ದಾರೆ? ನಮ್ಮ ಮಲೆಕುಟಿಯರ ಸಂಘ ಇದರಲ್ಲಿ ಗುರುತಿಸಿದ್ದಾರೆ. ನೀವೀಗ ನೀವು ಬರೆದು ಮೊದಲು ಪ್ರಕಟಣೆ ಆಗಿರುವಂಥ ಮಲೆತ್ತ ಪುರ್ಪ ಅನ್ನೋ ಒಂದು ಪುಸ್ತಕ ಇದೆ. ಸೊ ಇದು ಯಾವುದರ ಬೇಸಿಸ್ ಮೇಲೆ ಈ ಪುಸ್ತಕವನ್ನು ನೀವು ಬರ್ದಿದ್ದೀರಾ ಅಂತ ಹೇಳ್ಬೋದು? ಅದೇ ಒಂದು ವಿಷಯದಲ್ಲಿ ಇಲ್ಲ, ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಿರ್ತದೆ. ಯಾವ ವಿಷಯಗಳು ಈ ಪುಸ್ತಕದಲ್ಲಿ ಒಳಗೊಂಡಿದೆ ಅಂತ? ಮಕ್ಕಳಿಂದ ಹಿಡಿದು ದೊಡ್ಡವರು, ಪ್ರಕೃತಿ, ಆಕಾಶ ಯಾವುದು ಇರ್ಬೋದು. ಅಂದರೆ ನಿಮ್ಮ ಒಂದು ಅನುಭವದಿಂದ ಮೂಡಿರುವಂಥ ಇದು ಇರ್ಬೋದು ಕವಿತೆ? ನನ್ನ ಅನುಭವ ಅಂತ ಅದು ಲೋಕಾರೂಢಿಯಲ್ಲಿ ಯಾವುದು ಇರುತ್ತೆ ಅದನ್ನು ನಾವು ವಿಮರ್ಶಿಸಿದರೆ ಕವಿಗಳನ್ನು. ಅಂದರೆ ಈ ಒಂದು ಕಂಪ್ಲೀಟ್ ಮಾಡಲಿಕ್ಕೆ, ಒಂದು ಪೂರ್ತಿ ಆಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಂಡ್ರಿ?
ಅದು ಪೂರ್ತಿ ಅಂತಲ್ಲ, ಇದರಲ್ಲಿ ಮುಖ್ಯವಾಗಿ ಅದಕ್ಕೆ ಪುಸ್ತಕನೇ ಆಗ್ತಿರ್ಲಿಲ್ಲ. ಈ ತಂಗಿ ನಂದು ಎಲ್ಲ ಪುಸ್ತಕ ಬರೆದದ್ದು ನಾನು ಎಲ್ಲ ಬಿಸಾಡಿದ್ದೆ. ಅದು ಯಾವುದು ಬೇಡ, ನಾನೊಂದು 10-20 ವರ್ಷ ಬರೀದಂಡೆ ಬಿಟ್ಟಿದ್ದೆ. ಅದು ಕಣ್ಣು ಎರಡು ಇದಾಯಿತು, ಒಂದು ಕಾಣದಾಗೆ ಆಯಿತು, ಬಿಟ್ಟಿದ್ದೆ. ಅದು ಎಲ್ಲ ಇದ್ದದ್ದನ್ನು ತಂಗಿ ಇಲ್ಲಿ ತಂದು ಅದನ್ನು ಅದು ಜಯೇಂದ್ರನಲ್ಲಿ ಕೊಟ್ಟು ಹಾಗೆ ಇದು ಪ್ರಿಂಟ್ ಆದದ್ದು. ಇಲ್ಲ ಇದ್ದರೆ ಅದು ಇರಲಿಲ್ಲ, ನನಗೆ ಬರದೇ ಇದು ಇರಲಿಲ್ಲ. ಇದೊಂದು ನೀವು ಬರ್ದಿರೋ ನಿಮ್ಮಿಂದ ಹೊರಗಡೆ ಪ್ರಕಟಣೆ ಆಗಬೇಕಾದ್ರೆ ಯಾವ ಒಂದು ತುಂಬಾ ಸಮಸ್ಯೆಗಳನ್ನು ಕೂಡ ಎದುರಿಸಿರ್ಬೋದು ನೀವು ಪ್ರಕಟಣೆ ಆಗಬೇಕಾದ್ರೆ. ಯಾವ್ಯಾವ ಒಂಥರ ತೊಂದರೆಗಳನ್ನು ಪ್ರಕಟಣೆಗೆ ಅಂತ ಸಮಸ್ಯೆ ಎದುರಿಸಿಲ್ಲ, ಅದು ಜಯೇಂದ್ರ ಎಲ್ಲ ಅವರೇ ಮಾಡಿದ್ದಾರೆ. ನಾನಂತ ಅದಕ್ಕೇನು ಅದು ಏನು ಬರ್ದಿದ್ದೇನೆ ಅಂತ 20 ವರ್ಷದ ಮೊದಲು ಬರೆದದ್ದು. ಅದರಲ್ಲಿ ನಾನು ಏನು ಬರ್ದಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ತಂಗಿ ಇಲ್ಲಿ ತಂದಿಟ್ಟಿದ್ದಾನೆ. 20 ವರ್ಷದಿಂದ ಬರೆದಿರೋ ಸಂಗ್ರಹ ಕೂಡ ಇದರಲ್ಲಿ 20 ವರ್ಷ ನಿಲ್ಲಿಸಿದ್ದೆ, ಅದರ ಮೊದಲು ಬರೆದದ್ದು. ಅದು ಇದರಲ್ಲಿ ಅದರಲ್ಲಿ ಅಷ್ಟು ಬರ್ದಿದ್ರು ಕೂಡ ಇವತ್ತು ನಿಮ್ಮಲ್ಲಿ ಸಂಗ್ರಹ ಇದೆ. ಹೌದು. ನೆಕ್ಸ್ಟ್ ಈ ಪುಸ್ತಕವನ್ನು ನೀವು ಈಗ ಹೊರಗಡೆ ಪ್ರಕಟಣೆ ಮಾಡಿದ್ರಿ, ಸೊ ಹೊರಗಿನ ಜನರು ಏನ್ ಅಭಿಪ್ರಾಯ ಕೊಟ್ಟರು ಇದ್ರ ಬಗ್ಗೆ? ಒಳ್ಳೆದಾಗಿದೆ. ಯಾವ ತರದ ಅಭಿಪ್ರಾಯ ಅಂದ್ರೆ ಬೇರೆ ಏನಾದ್ರು ಇದು ನಿಮ್ಗೆ ಇನ್ನೂ ಬರೀರಿ ಆ ತರದ್ದು ಇನ್ನು ಬರೀರಿ ಅಂತ ಹೇಳಿದ್ದಾರೆ, ಬರೀತಾರೆ. ಇಲ್ಲದ್ರೆ ನಾನು ನಿಲ್ಲಿಸಿದ್ದೆ. ಅವರ ಪ್ರೇರಣೆಯಿಂದ ಈಗ ಪುನಃ ಬರೀತಾರೆ ಸ್ವಲ್ಪ. ಅದು ಕೆಲವು ಪುಸ್ತಕ ಇದರಲ್ಲಿ ಮತ್ತೆ ಬರ್ತದೆ. ಇಲ್ಲದ್ರೆ ನಾನು ಬರೆಯೋದನ್ನು ನಿಲ್ಲಿಸಿದ್ದೆ. 20 ವರ್ಷದಿಂದ ಬರೆಯೋದನ್ನು ನಿಲ್ಲಿಸಿದ್ದೆ. ಅದಕ್ಕಿಂತ ಮೊದಲು ಬರೆದದ್ದು ಮಾತ್ರ. ನೀವೀಗ ಈ ಪುಸ್ತಕವನ್ನು ಮಲೆತ್ತಪುರ್ಪ ಅನ್ನೋ ಪುಸ್ತಕ ಬರೆಯುವಾಗ, ಸೊ ನೀವೀಗ ಈ ಜನಕ್ಕೆ ಇದು ಓದಲಿಕ್ಕೆ ಇಷ್ಟ ಆಗ್ಬೋದು ಆ ಥರದ್ದು ಏನಾದರೂ ಟೋಟಲ್ ಆಗಿ ಬರ್ತದೆ. ಅದು 20 ವರ್ಷಕ್ಕಿಂತ ಮೊದಲು. ಅದರಲ್ಲಿ ಈಗಿನದ್ದು ಯಾವುದು ಹೆಚ್ಚಾಗಿ ಇರಲಿಕ್ಕಿಲ್ಲ. ಈಗಿನ ವಿಷಯ ಮೊಬೈಲ್ ಇರಲಿಲ್ಲ, ಯಾವುದು ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಅದರಲ್ಲಿ ಇರಲಿಕ್ಕಿಲ್ಲ. ಎಷ್ಟು ಕವನ ಸಂಕಲನಗಳು ಇದರಲ್ಲಿ ಒಳಗೊಂಡಿದೆ? 20-30 ಎಲ್ಲ ಅಂದ್ರೆ ನೀವು ಒಬ್ಬರೇ ಬರ್ದಿರುವಂಥದ್ದು? ನಿಮ್ಮ ತಂಗಿ ಏನಾದರೂ ಇದಕ್ಕೆ? ಇಲ್ಲ, ಅವಳು ಕವನ ಬರೆದಿಲ್ಲ, ಪದ್ಯ ಮಾತ್ರ. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಚೆನ್ನಪ್ಪ ಮಲೆಕುಡಿ ಅವರು ಬರ್ದಿರುವಂಥ ಮಲೆತ್ತ ಬಾಲ್ಯದ ಉಡಲ ಅಂಗಲಾಪ ಅನ್ನುವಂಥ ಒಂದು ಪುಸ್ತಕ ಇದೆ. ಇದು ಇವರ ಮೊದಲು ಇವರು ಬರ್ದಿರುವಂಥ ಪುಸ್ತಕ, ಅಂದರೆ ಪ್ರಕಟಣೆ ಆಗಿರುವ ಪುಸ್ತಕ ಈ ಮಲೆತ್ತಪುರ್ಪ. ಅಂದಹಾಗೆ ಅದರ ಜೊತೆಗೆ ಇವರು ಬರ್ದಿರೋ ಎಷ್ಟೋ ಬರವಣಿಗೆಗಳು ಕೂಡ ಇವರು ಸಂಗ್ರಹ ಮಾಡಿದ್ದಾರೆ, ಬಟ್ ಅದನ್ನು ಪ್ರಕಟಣೆ ಮಾಡಲಿಲ್ಲ. ಆದರೂ ಇವರಲ್ಲೇ ಇಟ್ಕೊಂಡಿದ್ದಾರೆ. ಇದಿಷ್ಟು ಇವರು ಬರ್ದಿರುವಂತಹ ಒಂದು ಕವನ ಆಗಿರ್ಬೋದು, ಸಾಹಿತ್ಯಗಳು, ಇದೆಲ್ಲವೂ ಕೂಡ ಇವರಲ್ಲಿ ಸಂಗ್ರಹಣೆಯನ್ನು ಮಾಡಿದ್ದಾರೆ. ನೀವು ಬರ್ದಿರೋ ಬರವಣಿಗೆಯಲ್ಲಿ ಯಾವುದಾದ್ರೂ ನಿಮಗೆ ಅದು ಬರೆಯುವಾಗ ಇದು ತುಂಬಾ ಆಕರ್ಷಣೆ ಆಗಿರ್ಬೋದು, ಇಷ್ಟ ಅನ್ನಿಸುವ ಯಾವುದಾದ್ರೂ ಬರವಣಿಗೆ ಇದೆಯಾ? ಎಲ್ಲ ವಿಷಯದಲ್ಲಿ ಇಷ್ಟ ಆಗಿ ಬರೆಯುವುದು. ಅಂದ್ರೆ ವೀಕ್ಷಕರಿಗೆ ಹೇಳ್ಬೋದು, ಅದನ್ನು ಓದಿ ಹೇಳ್ಬೋದು ನಮಗೆ. ಕಾಗದದ ಓಲೆ ಕಸ ಸಮಾನವಾಯಿತು, ಗೂಗಲ್ ಆನ್ಲೈನ್ SMS-ಗಳೆಂಬ ಮಾಯಾ ಸಂದೇಶ ಭರಾಟೆಯಲ್ಲಿ. ಕಾಗದದ ಓಲೆ ಕಸ ಸಮಾನವಾಯಿತು, ಗೂಗಲ್ ಆನ್ಲೈನ್ SMS-ಗಳೆಂಬ ಮಾಯಾ ಸಂದೇಶ ಭರಾಟೆಯಲ್ಲಿ. ಈಗ ಏನಿದ್ದರೂ ನರನನ್ನು ಮಾಯಾಜಾಲ ಆವರಿಸಿಕೊಂಡಿದೆ. ಈಗ ಏನಿದ್ದರೂ ನರನನ್ನು ಮಾಯಾಜಾಲ ಆವರಿಸಿಕೊಂಡಿದೆ. ಜನ್ಮ ಜಾತಕವೇ ಮಾಯೆಯೊಳ ಬಂದಿಯಾಗಿದೆ. ಜನ್ಮ ಜಾತಕವೇ ಮಾಯೆಯೊಳ ಬಂದಿಯಾಗಿದೆ. ಮಾತುಕೃತಿ ಕಾರ್ಯವೆಲ್ಲವೂ ಮಾಯಾ ಸನ್ನಿಧಿಗೆ ಸೇರಿ ಅಚ್ಚು ಅಂಕಗಳೆಂಬ ಆಧಾರಕ್ಕೆ ಅದನ್ನು ಹಬ್ಬಿಸಿ ಈಗ ಬೆರಳಚ್ಚು ಗುರುತಿಗೆ ಅವನ ಇಹದ ಪರಿಚಯ. ಅಂಕಗಳ ಜೋಡಿಸಿ ಒತ್ತಿದರೆ ಒಬ್ಬರಿಂದೊಬ್ಬರಿಗೆ ಕಾಯವಾಚ ಸಂದೇಶ. ಕಾಗದದ ಓಲೆ ಕಸವ ಸಮಾನವಾಯಿತು, ಗೂಗಲ್ ಆನ್ಲೈನ್ SMS-ಗಳೆಂಬ ಮಾಯಾ ಸಂದೇಶ ಭರಾಟೆಯಲ್ಲಿ. ಈಗ ಪ್ರಪಂಚ ಎಷ್ಟು ಚಿಕ್ಕದಾಗಿ ಕಾಣುತ್ತಿದೆ. ಎಲ್ಲೋ ಪ್ರಪಂಚದ ಮೂಲೆಯಲ್ಲಿ ನಡೆಯೋ ಆಟಕೂಟಗಳು, ಎಲ್ಲೋ ಪ್ರಪಂಚದ ಮೂಲೆಯಲ್ಲಿ ನಡೆಯೋ ಆಟಕೂಟಗಳು ನಿಮಿಷಾರ್ಧದಲ್ಲಿ ನೋಡುತ್ತೇನೆ. ಈಗ ಪೆನ್ನಿಲ್ಲದೆ ಬರೆಯುತ್ತೇನೆ, ಪುಟ ಬಿಡಿಸದೆ ಓದುತ್ತೇನೆ. ಈಗ ಪೆನ್ನಿಲ್ಲದೆ ಬರೆಯುತ್ತೇನೆ, ಪುಟ ಬಿಡಿಸದೆ ಓದುತ್ತೇನೆ. ಈಗ ಏನಿದ್ದರೂ ಮಂತ್ರಗಳೇ ಜೀವನ ಸಂಗತಿ. ಅದಿಲ್ಲದಿರ ಜೀವನವೇ ಇಲ್ಲ ಎಂಬಲ್ಲಿವರೆ ಬಂದು ಮುಟ್ಟಿದ್ದೇವೆ.
ಗೊತ್ತಿಲ್ಲ ಇನ್ನೆಲ್ಲಿಗೆ ಪಯಣ, ಗೊತ್ತಿಲ್ಲ ಇನ್ನೆಲ್ಲಿಗೆ ಪಯಣ. ಕೊಳಲುರಿಪುಬೇಕೇನೆ ಕೃಷ್ಣೇ, ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ, ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಚಲದಂಕ ಮಲ್ಲೆರೆನೆ ಸಂಹಾರ ಮಂಕುಡಿ, ಬಲದಾಂತಿ ಬಕುತಿರುಗಿ ಬದುಕಿನಿ ಕುರುಡಿ. ಚಲದಂಕ ಮಲ್ಲೆರೆನೆ ಸಂಹಾರ ಮಂಕುಡಿ, ಬಲದಾಂತಿ ಬಕುತಿರುಗಿ ಬದುಕಿನಿ ಕುರುಡಿ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಬಲ ಪಾಂಡುನ ಕುಲ ಕುಂತಿನ ಜೋಕುಲೆದು, ಬಲ ಪಾಂಡುನ ಕುಲ ಕುಂತಿನ ಜೋಕುಲೆದು, ರಣಭಾರತಡು ಜಯ ಕುಂತಿನ ದೀರಿ, ರಣಭಾರತಡು ಜಯ ಕುಂತಿನ ದೀರಿ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಕಿನ್ನಿ ಬಿರಲಿಡೆ ಗೋವರ್ಧನಗಿರಿ ಮಣ್ಣ ಪರ್ವತದೆತ್ತಿನ, ಕಿನ್ನಿ ಬಿರಲಿಡೆ ಗೋವರ್ಧನಗಿರಿ ಮಣ್ಣ ಪರ್ವತದೆತ್ತಿನ. ಬಣ್ಣ ಮೋನೆದ ಪೊನ್ನ ಪೊರ್ಲೆ ಎನ್ನದೇವಿರು ಪನ್ನರಾದಿಗೆ, ಬಣ್ಣ ಮೋನೆದ ಪೊನ್ನ ಪೊರ್ಲೆ ಎನ್ನದೇವಿರು ಪನ್ನರಾದಿಗೆ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಜಲಮಿತ್ತು ಮಿಂದು ನಾ ತಾಮರೆದ ಪೂತೊಲೈ, ಜಲಮಿತ್ತು ಮಿಂದು ನಾ ತಾಮರೆದ ಪೂತೊಲೈ. ಬಲದಾಂತಿ ಲೆಕ್ಕ ಜೆತ್ತಿ ಬಲಾತಿ ಬಲೆ ಕೃಷ್ಣೇ. ಜಲಮಿತ್ತು ಮಿಂದು ನಾ ತಾಮರೆದ ಪೂತೊಲೈ, ಬಲದಾಂತಿ ಲೆಕ್ಕ ಜೆತ್ತಿ ಬಲಾತಿ ಬಲೆ ಕೃಷ್ಣೇ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಲಕ್ಷ ಲಕ್ಷ ಸುರ ಪೊನ್ನುಲೇನು ತನ್ನಕ್ಷಡು ದೀವೊಂದು, ಲಕ್ಷ ಲಕ್ಷ ಸುರ ಪೊನ್ನುಲೇನು ತನ್ನಕ್ಷಡು ದೀವೊಂದು. ಕಕ್ಷೆಡೆಂಕ ಮರಣ ಜೀಂದಿನಿರೆ ಪುನಾನ ರಕಜು, ತನ್ನಕ್ಷುಡೆ ಅಂತ್ಯ ಕೊಂಡೇರಿ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಕತೆ ಮಹಾಭಾರತದ ತಗಿತಂಗಡಿಗ ಬಂಜಿದೆ ಕೇಂದಿನ, ಕತೆ ಮಹಾಭಾರತದ ತಗಿತಂಗಡಿಗ ಬಂಜಿದೆ ಕೇಂದಿನ. ಪಗೆಮಾನಿ ಕಂಸನ ಅಭಿಮನ್ಯು ರೂಪುಗು, ಅರ್ಧೊಡೆ ಅಂತ್ಯ ಕೊರಿ ಶಕ್ತಿ. ಪಗೆಮಾನಿ ಕಂಸನ ಅಭಿಮನ್ಯು ರೂಪುಗು, ಅರ್ಧೊಡೆ ಅಂತ್ಯ ಕೊರಿ ಶಕ್ತಿ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಜಗದಗೆಲ ಜನನಂಬಿ ಯುಗ ಪುರುಷ ಮೂರು, ಜಗದಗೆಲ ಜನನಂಬಿ ಯುಗ ಪುರುಷ ಮೂರು. ಸಗರಿಸ ಸರಿಗಮ, ಸಗರಿಸ ಸರಿಗಮ. ಕೊಳಲುರಿಪುಬೇಕೇನೆ ಕೃಷ್ಣೇ, ರಾಧೆ ಬಲ 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 ಬಂದು ಕೊಳಲುರಿಪುಬೇಕೇನೆ ಕೃಷ್ಣೇ. ಚಿನ್ನಪ್ಪ ಅವರೇ, ಈಗ ನಿಮ್ಮ ಈ ಭವಿಷ್ಯದಲ್ಲಿ ಏನಾದರೂ ಈ ಬರವಣಿಗೆಯನ್ನು ಪ್ರಕಟಣೆ ಮಾಡಬೇಕು ಅಥವಾ ಪುಸ್ತಕ ರೂಪದಲ್ಲಿ ಏನಾದರೂ ಹೊರತರಬೇಕನ್ನುವ ಏನಾದರೂ ಆಲೋಚನೆ ಏನಾದರೂ ಇದೆ ನಿಮ್ಮಲ್ಲಿ? ಮಾಡಿದ್ರೆ ಒಳ್ಳೆಯದು. ಮುಂದಿನವರು ಕವಿತೆ ಎಂಬ ಇದನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಂದರೆ ಈಗ ಭವಿಷ್ಯದಲ್ಲಿ ಯಾರಾದರೂ ಬರಹಗಾರರು ಆಗಬೇಕಾ ಅಂತ ತುಂಬ ಜನರಲ್ಲಿ ಇರ್ತದೆ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀರಾ? ಬರವಣಿಗೆ ಯಾರು ಮೊಟಕುಗೊಳಿಸ್ತಾರೆ, ಬರೀತಾನೇ ಇರಬೇಕು. ಬರೆಯುವವರು ಓದುವವರು ಓದ್ತಾನೆ ಇರ್ತಾರೆ. ಹಾಗೆ ಈಗ ನೀವು ಬರೆದಿರೋ ಬರವಣಿಗೆಗಳು ಪ್ರಕಟಣೆ ಆಗಬೇಕಾದ್ರೆ ನಮ್ಮಿಂದ ಏನಾದರೂ ಸಹಾಯ ಆಗಬೇಕಾದ್ರೆ ಕೂಡ ಅಂದರೆ ತರಲಿಕ್ಕೆ ನಾವು ಸಹಾಯ ಮಾಡ್ತೇವೆ. ಯಾವುದಾದ್ರೂ ಪುಸ್ತಕ ರೂಪದಲ್ಲಿ ಕೂಡ ಹೊರತರಲಿಕ್ಕೆ ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಪ್ರಕಟಣೆ ಆಗಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಾಧಕರ ಸಮಯ ಕಾರ್ಯಕ್ರಮ. ಮತ್ತೊಂದು ಸಾಧಕರ ಜೊತೆ ಮತ್ತೊಂದು ಎಪಿಸೋಡ್ನಲ್ಲಿ ಸಿಗೋಣ. ಧನ್ಯವಾದಗಳು.